ರೀತಿ ಒಂದು ಈ ಉಚ್ಚಾಟನೆ ಮಾಡಿರುವಂಥ ಉಭಯ ನಾಯಕರುಗಳಿಗೆ ಒಂದು ಅನ್ಯಾಯವನ್ನು ಮಾಡಿರುವಂಥ ಅರುಣ್ ಕುಮಾರ್ ಪೂಜಾರ್ ಅವರ ಒಂದು ನಡವಳಿಕೆ, ಅದರ ವಿರುದ್ಧ ಇವತ್ತು ಪಂಜಿನ ಮೆರವಣಿಗೆಗೆ ಪಾಲ್ಗೊಂಡಿರುವಂಥ ಎಲ್ಲ ನನ್ನ ತಾಯಂದಿರಿಗೂ ಹಾಗೂ ನನ್ನ ಯುವ ಮಿತ್ರರಿಗೆ ತುಂಬು ಹೃದಯದ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಅದೇ ರೀತಿ ಇವತ್ತು ಈ ನಮ್ಮ ಎಲ್ಲ ಸಿಗ್ಗಾಂವ್ ಸೋಮೂರು ಕ್ಷೇತ್ರದಲ್ಲಿ ಸಂಚರಿಸಿ ತಮ್ಮ ಎಲ್ಲ ದಾನ ಧರ್ಮಗಳ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಎಲ್ಲ ಸಂಘಟನೆಯನ್ನು ಭಾರತೀಯ ಜನತಾ ಪಕ್ಷದ ಸಂಘಟನೆಯನ್ನು ಮಾಡಿರುವಂಥ ಶ್ರೀಕಾಂತ್ ಗುಂಡೇಗೌಡರು ಹಾಗೂ ಸಂದೇಶ್ ಕಂಬಾಳಿ ಮಠ ಗುರುಗಳಿಗೂ ಕೂಡ ಒಂದು ನಮ್ಮ ಭಾರತೀಯ ಜನತಾ ಪಕ್ಷ ಅನ್ಯಾಯವನ್ನು ಮಾಡಿದೆ. ಮುಂದಿನ ದಿನಮಾನಗಳಲ್ಲಿ ಅವರಿಗೆ ಈ ಬರುವ ಮುಂದಿನ ಯಾವುದೇ ಸ್ಥಳೀಯ ಚುನಾವಣೆಗಳಾಗಲಿ ಹಾಗೂ ಮುಂಬರುವ ವಿಧಾನಸಭಾ ಚುನಾವಣೆಗಳಾಗಲಿ ಅವರಿಗೆ ತಕ್ಕ ಉತ್ತರವನ್ನು ಈ ಉಭಯ ನಾಯಕರುಗಳ ಮೂಲಕ ನಾವು ಅವರಿಗೆ ಉತ್ತರವನ್ನು ಕೊಡಬೇಕಾಗಿ ತಮ್ಮಲ್ಲಿ ಇಲ್ಲಿ ಪಾಲ್ಗೊಂಡಿರುವಂಥ ಎಲ್ಲ ತಾಯಂದಿರುಗಳಲ್ಲಿ ಹಾಗೂ ನನ್ನ ಯುವ ಮಿತ್ರಗಳಲ್ಲಿ ಕೇಳ್ಕೊಳ್ತಾ ಅವರಿಗೆ ಅವ್ರನ್ನ ನೋಡಿದ್ರೆ ಏನಾಕತಿ ಅಂದ್ರೆ ನಮ್ಗೆ ಮನಸ್ಸು ನೋವು ಆಕತಿ. ಅವರು ಕುಂತಲ್ಲೇ ಕುಂತು ನೋವು ಅನುಭವಿಸ್ತಾರ. ಅವ್ರಿಗೆ ಯಾರಾದರೂ ಮಾತಾಡ್ಸಕ್ಕೆ ಹೋಗಿಲ್ಲ ಇವತ್ತಿಗೂ. ಅಂಥ ನಾಯಕರಿಗೆ ನಾವು ಇವತ್ತು ಅನ್ಯಾಯ ಆಗಿದ್ದಕ್ಕೆ ನಾವು ಪ್ರತಿಭಟನೆ ಮಾಡಿದ್ದಕ್ಕಾಗಿ ಇಲ್ಲಿ ಪಾಲ್ಗೊಂಡಿರುವುದಕ್ಕಾಗಿ ತಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ.